ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ಹಣ ಅವ್ಯವಹಾರ ಆರೋಪ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಡಿಸೆಂಬರ್ನಲ್ಲಿ ಬೆಳಕಿಗೆ ಬಂದ ಈ ಪ್ರಕರಣದಲ್ಲಿ ಪೋಸ್ಟ್ ಮ್ಯಾನ್ ರಮ್ಯಾ ಮೇಲೆ 2 ಕೋಟಿಗೂ ಅಧಿಕ ಹಣ ದುರುಪಯೋಗದ ಆರೋಪ ಕೇಳಿಬಂದಿದೆ. ಗ್ರಾಹಕರಿಂದ ಸಂಗ್ರಹಿಸಿದ ಹಣವನ್ನು ವೈಯಕ್ತಿಕವಾಗಿ ಬಳಸಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಗ್ರಾಮದಲ್ಲಿ ಆತಂಕ ಮೂಡಿಸಿದೆ. ವರ್ಷಗಳಿಂದ ಉಳಿತಾಯ ಯೋಜನೆಗಳಲ್ಲಿ ಹಣ ಜಮಾ ಮಾಡುತ್ತಿದ್ದ ಗ್ರಾಮಸ್ಥರು ವಿಶ್ವಾಸದಿಂದ ನಗದು ನೀಡಿದ್ದಾರೆ. ಪಾಸ್ಬುಕ್ಗಳಲ್ಲಿ ಎಂಟ್ರಿಗಳ ಕೊರತೆ ಮತ್ತು ದಾಖಲೆಗಳಲ್ಲಿ ವ್ಯತ್ಯಾಸ ಕಂಡುಬಂದಿರುವುದು ಪ್ರಕರಣಕ್ಕೆ ಕಾರಣವಾಗಿದೆ. 2 ತಿಂಗಳ ಹಿಂದೆ ಮಹಿಳೆಯರು ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದರು. ಹಿರಿಯ ಅಧಿಕಾರಿಗಳನ್ನು ಕಚೇರಿಯಲ್ಲಿ ಕೂಡಿ ಹಾಕಿ ತಕ್ಷಣ ಕ್ರಮಕ್ಕೆ ಒತ್ತಾಯಿಸಿದ್ದರು. ಪರಿಹಾರ ಸಿಗದ ಹಿನ್ನೆಲೆಯಲ್ಲಿ ಇಂದು ಗ್ರಾಮಸ್ಥರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದರು. ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಬ್ಯಾರಿಕೇಡ್ ಅಳವಡಿಸಿ ಭದ್ರತೆ ಒದಗಿಸಿದರು. ಅಂಚೆ ಇಲಾಖೆಯ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ದಯಾನಂದ್ ಸ್ಪಷ್ಟನೆ ನೀಡಿದರು. ಒಟ್ಟು 1757 ಖಾತೆಗಳಿದ್ದು 57 ಖಾತೆಗಳಲ್ಲಿ ಲೋಪ ಕಂಡುಬಂದಿದೆ ಎಂದು ತಿಳಿಸಿದರು. ಕೆಲವರಿಗೆ ಸರಿಯಾದ ರಸೀದಿಗಳು ಹಾಗೂ ಕಚೇರಿ ಮುದ್ರೆಗಳಿಲ್ಲವೆಂದು ಹೇಳಿದ್ದಾರೆ. ದಾಖಲೆಗಳು ಸರಿಯಾಗುವವರೆಗೂ 1 ತಿಂಗಳೊಳಗೆ ಹಣ ಮರುಪಾವತಿ ಮಾಡುವುದಾಗಿ ಭರವಸೆ ನೀಡಿದರು. ದಾಖಲೆಗಳ ಲೋಪಕ್ಕೆ ನಾವು ಹೇಗೆ ಹೊಣೆ ಎಂದು ಗ್ರಾಮಸ್ಥರು ಪ್ರಶ್ನಿಸಿದ್ದಾರೆ. ಪ್ರಕರಣದ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವರದಿ ನರೇಶ್ ಬಾಬು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆಫೀಸಿಂದ ಯಾರು ಬಂದು ಹೇಳಕ್ ಬಂದಿಲ್ಲ ಸರ್. ಯಾರು ಬರ್ಲಿ ಅವರು ನ್ಯಾಯ ಮಾಡ್ಕೊಂಡು ಗೊತ್ತಿರೋ ಹಾಗೆ 2.5 ತಿಂಗಳಾಯಿತು ನಮ್ಮೂರಲ್ಲಿ ಪೋಸ್ಟ್ ಆಫೀಸ್ ಫ್ರಾಡ್ ಆಗಿ. 2.5 ತಿಂಗಳಲ್ಲಿ 600ರಿಂದ 700 ಪೋಸ್ಟ್ ಹಾಕೊಂಡಿದ್ದಾರೆ. 500 ಜನ ಇದ್ದಾರೆ. 500 ಜನ ಮೋಸ ಹೋಗಿರೋ ಜನರಿದ್ದಾರೆ ಪಾಪ. ಒಬ್ಬೊಬ್ಬರು 5 ಲಕ್ಷ, 6 ಲಕ್ಷ, 10 ಲಕ್ಷ, 15 ಲಕ್ಷನೂ ಸೆಂಟ್ರಲ್ ಗೌರ್ಮೆಂಟ್ ಅಂದ್ಬಿಟ್ಟು ನಂಬಿ ಅವ್ರಿಗೆ ಕಟ್ಟಿರೋದು. ಪೋಸ್ಟ್ ಆಫೀಸಲ್ಲಿ ಕಟ್ಟಿರೋದು, ಅವ್ರಿಗೆ ಅಂತ ಕಟ್ಟಿಲ್ಲ. ಅವ್ರಿಗೆ ಕೊಟ್ಟಿರೋ ಪೋಸ್ಟ್ ಬುಕ್ಕಲ್ಲೇ ಕಟ್ಟಿರೋ ದುಡ್ಡು ಎಲ್ಲ ಬರೆದಿದ್ದಾರೆ. 2.5 ತಿಂಗಳಿಂದ ಇಲ್ಲಿ ಬಂದಿದ್ದಾರೆ. ಫ್ರಾಡ್ ಆಗಿದೆ ಅಂತ ಗೊತ್ತಾದ್ಮೇಲೆ ಬಂದರು. ಇಲ್ಲಿ ಶಾಸಕರು ಬಂದರು. ಶಾಸಕರು ಆಶ್ವಾಸನೆ ಕೊಟ್ಟರು ಅವತ್ತು. ಆಮೇಲೆ ಇನ್ನೊಬ್ರು ಯಾರೋ ಬರ್ತಾರೆ, ಸುಮ್ಮನೆ ಹೇಳ್ತಾ ಇದ್ದಾರೆ. 1 ರಿಂದ 1.5 ಕೋಟಿವರೆಗೂ ದುಡ್ಡಿದೆ ಜನರದು. ಎಲ್ಲ ಬಡವರು, ಕೂಲಿ ಕಾರ್ಮಿಕರು, ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಇಲ್ಲ ಏನೋ ಮುಂದೆ ವಯಸ್ಸಾದ್ಮೇಲೆ ನಮ್ಗೆ ಯಾರು ಸಾಕೋರಿಲ್ಲ ಅಂದ್ಬಿಟ್ಟು ಅವರೆಲ್ಲ ಇಟ್ಟಿರ್ತಾರೆ. ಆ ದುಡ್ಡು ಅವ್ರು ಎತ್ಕೊಂಡೋಗ್ಬಿಟ್ಟು ಹಿಂಗೆ ಮಾಡಿಬಿಟ್ಟಿದ್ದಾರೆ. ನಾವು DC ಹತ್ರ ಹೋಗಿದ್ದೀವಿ, SP ಹತ್ರ ಹೋಗಿದ್ದೀವಿ, 2 ಸಲ ಹೋಗಿದ್ದೀವಿ. ಅವ್ರು ಕೂಡ ಸುಮ್ಮನೆ ನಾವು ಸ್ಟೇಷನಲ್ಲಿ ಹೇಳಿದ್ದೀವಿ ಅಂತಿದ್ದಾರೆ.
ಇಲ್ಲಿ ಬಂದು ಯಾರಿಗೂ ಒಬ್ರಿಗೂ ಒಂದು ಜನಗಳಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಬಡವ್ರಿಗೆ ಏನು ಗೊತ್ತಾಗಲ್ಲ. ಕ್ಲಾರಿಟಿ ಬೇಕು ಅವ್ರಿಗೆ. ಒಬ್ಬರು ಸಹ ಕ್ಲಾರಿಟಿ ಕೊಡೋ ಒಬ್ಬನೂ ಇಲ್ಲ ಇಲ್ಲಿ ಬಂದಿರೋದು ಏನಕ್ಕೆ ನ್ಯಾಯ ಕೇಳೋದಕ್ಕೆ ಬಂದಿದ್ರೆ ನಮ್ಮನ್ನು ಅಡ್ಡ ಹಾಕಿದ್ದಾರೆ. ಅವ್ರನ್ನ ಕಳ್ತನ ಮಾಡಿರೋ ಫ್ರಾಡ್ ಮಾಡಿರೋವ್ರನ್ನ ಮನೆಗಳಲ್ಲಿ ನಿರ್ಣಯ ಮಾಡ್ತಿದ್ದಾರೆ. ಅವ್ರ ಕಡೆ ಯಾರೋ ಪ್ರಭಾವಿ ಮುಖಂಡರಿದ್ದಾರಂತೆ ಅಂದ್ಬಿಟ್ಟು ಅವ್ರು ಸಪೋರ್ಟಿವ್ ಆಗಿದ್ದಾರೆ. ಅಂದರೆ ರೈತರೆಲ್ಲ ಇವರೇನು ಆಲ್ರೆಡಿ ಇಬ್ಬರು ಮುದುಕಿರು ಸತ್ತೋಗಿದ್ದಾರೆ. ಇನ್ನು ನೀವು ನೋಡ್ಬೋದು ಎಲ್ಲ ಮುದುಕರಿದ್ದಾರೆ ಇಲ್ಲಿ. ದಯವಿಟ್ಟು ನೀವು ಯಾರಾದರೂ ಇಲ್ಲಿ ಸುಮ್ಮನೆ ಬರ್ತೀರಾ ಹೋಗ್ತೀರಾ, ಯಾರು ರಾಜಕೀಯ ನಾಯಕರು ಅಷ್ಟೇ, ಸುಮ್ಮನೆ ಬೇಳೆ ಬೇಯಿಸ್ಕೊಳಕ್ಕೆ ಬರಬೇಡ್ರಿ. ನ್ಯಾಯ ಕೊಡ್ಸಂಗಿದ್ರೆ ಬನ್ನಿ, ಇಲ್ಲ ಅಂದರೆ ಸುಮ್ಮನೆ ನಮ್ಮೂರಕ್ಕೆ ಯಾವುದೇ ರಾಜಕೀಯ ನಾಯಕರು ಮತ್ತೆ ಹೆಜ್ಜೆ ಕೂಡ ಇಡಬೇಡ್ರಿ. ಸುಮ್ಮನೆ ನೀವು ನಿಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಫೇಸ್ಬುಕ್ಕಲ್ಲಿ ಸುಮ್ಮನೆ ಒಂದು ವೀಡಿಯೋ ಹಾಕ್ಕೊಳಕ್ಕೆ ಇಲ್ಲಿಗೆ ಶಾಸಕರು ಬರ್ತಾರೆ, ನಾನು ಇದ್ದೀನಿ ನಿಮ್ಗೆ ಯಾಕೆ ಅಂತ ಹೇಳಿಬಿಡ್ತಾರೆ. ಇನ್ನೊಬ್ರು ಬರ್ತಾರೆ, ನೀವು ಇದೀವಿ ಅಂತ ಹೇಳ್ತಾರೆ. ಒಬ್ಬರಾದ್ರೂ ಬಂದು ಆಮೇಲೆ ಏನಾಗಿದೆ ಅಂತ ಪೊಲೀಸ್ ಸ್ಟೇಷನಲ್ಲಿ ವಿಚಾರಿಸಿದಾರಾ, ಏನು ನಡೀತಿದೆ ಇನ್ವೆಸ್ಟಿಗೇಷನ್ ಅಂತ ಹೇಳಿದಾರಾ? ಇಲ್ಲಿ ರೈತರಿಗೆ ಏನು ಗೊತ್ತೇ ಆಗ್ತಿಲ್ಲ. ಇನ್ವೆಸ್ಟಿಗೇಷನ್ ಪರಿಷ್ಕಾರ ಏನು 1 ರಿಂದ 1.5 ಕೋಟಿ ದುಡ್ಡು ಹೋಗಿದೆ. ನಮ್ಮದು ಇದೆ 3.5 ಲಕ್ಷ ಇದೆ. 3.5 ಲಕ್ಷ ಕಟ್ಟಿದರೆ 4,000 ತೋರಿಸಿದೆ. ನಮ್ದೆಲ್ಲ ಕರೆಕ್ಟಾಗಿ ಇದ್ರು ಬಿಡಿ ಬುಕ್ಕಲ್ಲಿ. ಪೋಸ್ಟ್ ಆಫೀಸಿಂದ ದುಡ್ಡು ಕಟ್ಕೊಡ್ಬೇಕಲ್ಲ, ಅವ್ರು ಯಾಕೆ ಕಟ್ಕೊಡ್ತಿಲ್ಲ? ಸೆಂಟ್ರಲ್ ಗೌರ್ಮೆಂಟೇ ಮೋಸ ಮಾಡಿದ್ರೆ ಇನ್ಯಾರು ನಂಬಬೇಕು ಜನ? ಬ್ಯಾಂಕ್ಗೂ ಇಲ್ಲಿ ನ್ಯೂಸ್ ಮಾಡಕ್ ಬಂದಿದ್ದೀನಿ, ಬರ್ತೀನಿ. ಇಲ್ಲೇ ಬಂದಿದ್ದೀನಿ, ಏನಾದ್ರು ಕೆಲಸ ಸತ್ತೋದ್ಮೇಲೆ ಏನೋ ತಿಥಿಗಾಗುತ್ತೆ ಅಂತ ಬಚ್ಚಿಕ್ಕಿರೋರಿದ್ದಾರೆ ಸರ್ ಎಷ್ಟೋ ಜನ. ಇವ್ರಿಗೆಲ್ಲ ಯಾರು ಸರ್ ನ್ಯಾಯ ಕೊಡ್ತಾರೆ? 150 ರೂಪಾಯಿ ನಿಮಗೆ ಕಡಿಮೆ ಇರ್ಬೋದು, ಅದೇ ರೈತರಿಗೆ ಕೂಲಿ ಹೋಗೋರಿಗೆ ಬೇವಿನ ಹಿಂಡಿ, ಬೇವಿನಕಾಯಿ, ಹೊಂಗೆಕಾಯಿ ಹಾಕ್ಕೊಬಂದು ಹುಣಸೆಕಾಯಿ ಹಿಡಿದು ಆ ದುಡ್ಡು ಇಟ್ಕೊಂಡ್ರೆ ಮಕ್ಕಳೆಲ್ಲ ನೋಡಿ ಒಂದ್ಸಲ ನೀವೇ. ಇಲ್ಲಿ ಯಾರು ಶ್ರೀಮಂತರು ಬಂದಿಲ್ಲ, ಏನೋ ಆಸೆ ಬಿದ್ದು ಅವ್ರಿಗೆ ದುಡ್ಡು ಕೊಟ್ಟಿಲ್ಲ. ಇಟ್ಟಿರೋದೇನು ನಂಬಿಕೆ ಸೆಂಟ್ರಲ್ ಗೌರ್ಮೆಂಟು, ಪೋಸ್ಟ್ ಆಫೀಸು ಮನೆ ಹತ್ರ ಬಂದು ಕೊಡ್ತಾರೆ, ಊರಲ್ಲಿ ಇರುತ್ತೆ ಅಂತ ತಾನೇ ಅವರು. ಅವ್ರಿಗೆ ಬ್ಯಾಂಕಲ್ಲೆಲ್ಲ ಅಕೌಂಟಲ್ಲಿ ಮೇಂಟೈನ್ ಮಾಡೋ ಎಜುಕೇಟೆಡ್ ಇದ್ದರೆ ಊರಲ್ಲಿ ಇಟ್ಕೊಂಡೋಗಿ ಪೋಸ್ಟ್ ಆಫೀಸಲ್ಲಿ ಏನಕ್ಕೆ ಇಟ್ಟಿದ್ರು? ಪೋಸ್ಟ್ ಆಫೀಸೇ ಇದು ದೊಡ್ಡ ಸ್ಕ್ಯಾಮ್ ಆಗಿದೆ. 2.5 ತಿಂಗಳಾಗಿದೆ. ಒಬ್ಬ ಅಧಿಕಾರಿನೂ ಇನ್ನು ಊರೊಳಗೆ ಬಂದು ನಾವು ಇದ್ದೀವಿ, ನಾವು ಕೊಡಿಸ್ತೀವಿ ಅಂತ ಒಂದು ಧೈರ್ಯ ಹೇಳಿಲ್ಲ. ದಯವಿಟ್ಟು ಈ ಯಾವುದೇ ರಾಜಕೀಯ ನಾಯಕರು ಇದ್ರಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೋಬೇಡಿ. ದಯವಿಟ್ಟು ಬಂದು ಜನರಿಗೆ ನ್ಯಾಯ ಕೊಡ್ಸಂಗಿದ್ರೆ ಬನ್ನಿ. ಸುಮ್ಮನೆ ಬಂದುಬಿಟ್ಟು ನಿಮ್ಮ ತೆವಲ್ಗೋಸ್ಕರ ವೀಡಿಯೋ ಒಂದು ಮಾಡ್ಕೊಂಡು ಹೋಗ್ಬೇಡ್ರಿ. ಮುಂದೆ ಯಾವ ಥರ ಮುಂದೆ ಯಾವ ಥರ ನಮ್ಮ ಜನಗಳಿಗೆ ಯಾರು ಕೊಡಿಸ್ತಾರೆ, ನ್ಯಾಯ ಕೊಡಿಸ್ತಾರೆ, ನಾವು ಅವ್ರ ಪರ ಇರ್ತೀವಿ. ಸುಮ್ಮನೆ ಅಂತ ಯಾರಿಗೂ ಬರಬೇಡಿ. ಇಷ್ಟು ಹೇಳಕ್ಕೆ ಬಯಸ್ತೀವಿ ಅಷ್ಟೇ. ರೈತರು
ಹೇಳಿಲ್ಲ